ಇವರು ನನ್ನ ಹಸ್ಬೆಂಡ್ ಮೋಸಸ್ ಅಂತ. ಒಂದು ದಿನ ಶ್ರದ್ಧಾ ಅಂತ ಕ್ಯಾಂಪು ದೇವಸಗಮ್ಮ ಅವರು ಆ ಬ್ರದರು ಏರ್ಪಡಿಸಿದ್ರು. ಆ ಕ್ಯಾಂಪ್ನಲ್ಲಿ ನಮ್ಮ ಮನೆಯವರು ಹೋಗಿ ಬಂದರು. ನಂತರ ಹೀಗೆ ಮತ್ತಿನ್ನೊಂದು ಸರಿ ಹಾಕಿದರು, ಹೋದರು. ಹೋಗಿ ನೋಡಿದಾಗ, ನೀವು ಶ್ರದ್ಧಾ ಐ ಕೇರ್ ಟ್ರಸ್ಟಿಗೆ ಬರಬೇಕು, ನೀವು ಸ್ವಲ್ಪ ನರಗಳು ಪ್ರಾಬ್ಲಮ್ ಇದೆ ಅಂತ. ಅದಕ್ಕೋಸ್ಕರ ಹೋದ್ವಿ. ಬಿ ಪಿ ಶುಗರ್ ಎಲ್ಲ ಕಮ್ಮಿ ಮಾಡಿಕೊಂಡು ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಎಷ್ಟೋ ಕಡೆಗೆ ಹೋಗಿ ಬಂದೀವಿ ನಾವು, ಎಲ್ಲಿ ಅನುಕೂಲ ಆಗಲಿಲ್ಲ. ಎಲ್ಲ ಕಡೆಗೆ ದುಡ್ಡು ಕೇಳೋದು, ನಮ್ಮ ಹತ್ರ ಹಣ ಇರಲಿಲ್ಲ. ಅದಕ್ಕೆ ಇದೊಂದು ದೇವಸಗಮ್ಮವರು ಆಗಿದಂಥ ಈ ಕ್ಯಾಂಪ್ ನಮಗೆ ತುಂಬ ಸಹಾಯ ಆಯಿತು. ಹೋಗಿ ಲಿಫ್ಟ್ ಕಣ್ಣು ಮಾಡಿಸ್ಕೊಂಡ್ವಿ, ಅದು ಸೂಪರಾಗಿ ಕಾಣ್ತದೆ. ಈಗ ಮೊನ್ನೆ ಮತ್ತೆ ಒಂದು ತಿಂಗಳೊಳಗೆ ಜೂನ್ 2 ಲಿಫ್ಟ್ ಕಣ್ಣು, ಜುಲೈ 10ಕ್ಕೆ ಅವ್ರು ಬರ್ಕೊಟ್ರು ಇನ್ನೊಂದು ಕಣ್ಣು ಮಾಡಿಸ್ಕೊಂಬಿಡಿ ಅಂತ. ಅದು ಕೂಡ ಜುಲೈ ಕೂಡ ರೈಟ್ ಸೈಡ್ ಕಣ್ಣು ಮಾಡಿಸ್ಕೊಂಡು ಬಂದಿವಿ. ಏನಿಲ್ಲ, ದುಡ್ಡೇ ಇಲ್ಲ. ನಮ್ಮ BPL ಕಾರ್ಡು, ಒಂದು ಆಧಾರ್ ಕಾರ್ಡ್ ಕೊಡಿ ಸಾಕು ಅಂದರು. ಎರಡೂ ಕಣ್ಣು ಈಗ ಚೆನ್ನಾಗಿ ಕಾಣಿಸ್ತವೆ. ಅವರು ಇಂಥ ಇನ್ನೂ ಸೇವೆಯನ್ನು ಹೆಚ್ಚಾಗಿ ಮಾಡಲಿ, ಅವ್ರಿಗೆ ದೇವರು ದೀರ್ಘಾಯುಷ್ಯು ಆರೋಗ್ಯ ಕೊಡಲಿ ಅನ್ನೋದು ಪ್ರಾರ್ಥಿಸ್ತೇನೆ. ಎಷ್ಟೋ ದುಡ್ಡು ಇದ್ದಂಥವ್ರು ಇದು ಕಾರ್ಯಗಳು ಮಾಡಲ್ಲ. ಅವರು ತಮ್ಮ ಕೈಲಾದಷ್ಟು ಅನೇಕರಿಗೆ ಗುಳಿಗಳು ಟ್ಯಾಬ್ಲೆಟ್ಗಳೆಲ್ಲ ಕೊಟ್ಕೊಂಡು, ಶುಗರು BP ಇದ್ದವರಿಗೆ ಕೊಲೆಸ್ಟ್ರಾಲು, ವಿಟಮಿನ್ ಟ್ಯಾಬ್ಲೆಟ್ಗಳು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಗಳೆಲ್ಲ ಕೊಟ್ಟು ಅನೇಕ ರೀತಿಯಲ್ಲಿ ಸೇವೆ ಮಾಡುತ್ತಾ ಬಂದಿದ್ದಾರೆ. ಇದೊಂದು ನನ್ನ ಗಂಡನಿಗೆ ಮೋಸಸ್ ಅಂತ ಅವ್ರ ಹೆಸರು. ಅವರಿಗೆ ಎರಡೂ ಕಣ್ಣುಗಳು ಚೆನ್ನಾಗಿ ಕಾಣ್ತವೆ. ಈಗ ದೇವರು ಅವ್ರಿಗೆ ದೀರ್ಘಾಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಿ ನಡೆಸಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಓಕೆ.